ವಿಜಯನಗರ ಜಿಲ್ಲೆಯಲ್ಲಿ ಹೆಣ ಹೂಳೋದಕ್ಕೂ ಕೂಡ ಜನ ಪರದಾಡ್ತಾ ಇದ್ದಾರಂತೆ. ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ಕೂಡ ನಾವು ಮೂಲಭೂತ ಸೌಕರ್ಯ ಕೊರತೆ ಬಗ್ಗೆನೇ ಮಾತಾಡ್ತಾ ಇದೀವಲ್ಲ ಅನ್ನೋದು ದುರ್ದೈವದ ಸಂಗತಿ. ಬಟ್ ಮತ್ತೆ ಮತ್ತೆ ಅಂತ ಇನ್ಸಿಡೆಂಟ್ಗಳಾಗ್ತಾ ಇದೆ. ಸ್ಮಶಾನಕ್ಕೆ ದಾರಿ ಬಿಡದೆ ತಂತಿ ಬೇಲಿಯನ್ನ ಖಾಸಗಿ ವ್ಯಕ್ತಿಯೊಬ್ಬರು ಹಾಕಿದಾರಂತೆ. ಹೊಸಪೇಟೆ ತಾಲೂಕಿನ ಹಂಪಿನಕಟ್ಟೆ ಗ್ರಾಮದಲ್ಲಿ ಆಗಿರೋ ಘಟನೆ ಇದು. ಸ್ಮಶಾನಕ್ಕೆ ಹೋಗೋದಕ್ಕೆ ದಾರಿ ಇಲ್ಲದೆ ಮೃತನ ಕುಟುಂಬಸ್ಥರು ಪರದಾಡಿದ್ದಾರೆ. ನಮ್ಮ ಜಮೀನು ರಸ್ತೆಗೆ ನಾವು ಬೇಲಿ ಹಾಕಿದೀವಿ ಅಂತ ಖಾಸಗಿ ವ್ಯಕ್ತಿ ಹೇಳ್ತಾ ಇದ್ದಾರಂತೆ. ಕೊನೆಗೆ ಪಕ್ಕದ ಜಮೀನಲ್ಲಿ ಸುತ್ತಾಕೊಂಡು ಹೋಗಿ ಅಂತ್ಯ ಸಂಸ್ಕಾರವನ್ನು ನಡೆಸಬೇಕಾಗಿ ಬಂತಂತೆ. ಆಕ್ಚುಲಿ ರೂಲ್ಸೇ ಇದೆ. ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಅಧಿಕಾರಿಗಳು ಈ ಬೇಲಿಯನ್ನು ಕಿತ್ತು ಹಾಕಿಸ್ಬೇಕು. ಒಂದು ವೇಳೆ ಬೇಲಿ ಹಾಕಿದ್ದೆ ಹೌದಾದ್ರೆ ಜಮೀನು ಇರಬಹುದು. ಜಮೀನಿನ ಮಧ್ಯೆ ಸ್ಮಶಾನಕ್ಕೆ ಹೋಗುವಂತಹ ರಸ್ತೆ ಇದ್ರೆ ಅದಕ್ಕೆ ಬೇಲಿ ಹಾಕೋದಕ್ಕೆ ಯಾರಿಗೂ ಬರಲ್ಲ, ಯಾವ ಅಧಿಕಾರನೂ ಇಲ್ಲ. ಇದು 100% ಇಲ್ಲೀಗಲ್ಲೇ. ಬಟ್ ಯಾಕೆ ಯಾರ ಗಮನಕ್ಕೂ ಬಂದಿಲ್ಲ ಇದು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಅಥವಾ ಬಂದಿದ್ರು ಅವ್ರ ಕೈ ಬಿಸಿ ಮಾಡಿಸೋ ಕೆಲಸ ಆಗಿ ಅವ್ರು ಸುಮ್ಮನಿದ್ದಾರಾ ಅನ್ನೋದು ಪ್ರಶ್ನೆ. ಹೆಂಗ್ ಬೇಲಿ ಹಾಕ್ತಾರೆ ರಸ್ತೆಗೆ? ಡೀಟೇಲ್ಸ್ ಕೊಡ್ತಾರೆ ಅಮರೇಶ್. ಖಾಸಗಿ ವ್ಯಕ್ತಿ ಜಮೀನಿಗೆ ಬೇಲಿ ಹಾಕೊಳ್ಳೋದ್ರಲ್ಲಿ ಯಾರ್ದು ತಕರಾರಿಲ್ಲ, ಬಟ್ ರಸ್ತೆಗೆ ಹೆಂಗ್ ಬೇಲಿ ಹಾಕೋದಕ್ಕೆ ಬರುತ್ತೆ ಅಂತ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳೇನು ಕಣ್ಮುಚ್ಚಿ ಕೂತಿದಾರಾ ಇಲ್ಲಿ? ಮಮತಾ, ಸದ್ಯಕ್ಕೆ ಅಂದ್ರೆ ಮುಸ್ಲಿಂ ಸಮುದಾಯದವರ ಕಬ್ರಸ್ಥಾನಕ್ಕೆ ಹೋಗ್ತಕ್ಕಂತ ರಸ್ತೆ ಏನಿತ್ತು ಅದು ಖಾಸಗಿ ವ್ಯಕ್ತಿಯ ಜಮೀನಿನಿಂದನೇ ಹಾದು ಹೋಗ್ತಾ ಇತ್ತು. ಸುಮಾರು 100 ವರ್ಷಗಳಿಂದ ಆ ಒಂದು ಕಬ್ರಸ್ಥಾನಕ್ಕೆ ಅದೇ ರಸ್ತೆ ಮೂಲಕನೇ ಅಲ್ಲಿರ್ತಕ್ಕಂಥ ಮುಸ್ಲಿಂ ಸಮುದಾಯದ ಜನರು ಏನಾದ್ರು ಯಾರಾದ್ರೂ ಅಲ್ಲಿ ತೀರ್ಕೊಂಡು ಹೋದ್ರೆ ಅವರ ಅಂತ್ಯಕ್ರಿಯೆಯನ್ನು ಮಾಡ್ಲಿಕ್ಕೆ ಹೋಗ್ತಿದ್ರು. ಆದ್ರೆ ಇತ್ತೀಚೆಗೆ ಕಳೆದ ಒಂದು ವರ್ಷದ ಇತ್ತೀಚೆಗೆ ಖಾಸಗಿ ವ್ಯಕ್ತಿ ತನ್ನ ಜಮೀನಿನಿಂದ ಹಾದು ಹೋಗ್ತಕ್ಕಂಥ ಸ್ಮಶಾನದ ದಾರಿ ಏನಿತ್ತು ಅದಕ್ಕೆ ಬೇಲಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ. ಹೀಗಾಗಿ ನಿನ್ನೆನೂ ಸಹಿತ ಏನು ಗ್ರಾಮದ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ರು, ಅಂದ್ರೆ ಹಂಪಿನಕಟ್ಟಿ ಗ್ರಾಮದ ಓರ್ವ ವ್ಯಕ್ತಿ ಮೃತಪಟ್ಟಿದ್ರು, ಮುಸ್ಲಿಂ ಸಮುದಾಯದ ವ್ಯಕ್ತಿ. ಅವರನ್ನ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲೂ ಸಹಿತ ಈ ಒಂದು ಸಮಸ್ಯೆಯನ್ನ ಆ ಒಂದು ಸಮುದಾಯದ ಜನರು ಎದುರಿಸಿದ್ರು. ಯಾಕಂದ್ರೆ ಆ ಒಂದು ಸ್ಮಶಾನಕ್ಕೆ ಹೋಗ್ಬೇಕಾದ್ರೆ ಆ ಒಂದು ರಸ್ತೆಯನ್ನು ಬಿಟ್ರೆ ಬೇರೆ ರಸ್ತೆ ಇಲ್ಲ. ಹೀಗಾಗಿ ಅಲ್ಲಿ ಮುಳ್ಳು ತಂತಿಯನ್ನ ಹಾಕಿರೋದ್ರಿಂದಾಗಿ ಅಲ್ಲಿ ಹೋಗ್ಲಿಕ್ಕೆ ಕೂಡ ಸಾಧ್ಯ ಆಗ್ಲಿಲ್ಲ. ಹೀಗಾಗಿ ಅಲ್ಲಿ ಸಾಕಷ್ಟು ಸಮಯದವರೆಗೂ ಕೂಡ ಅವರು ನಿಂತ್ಕೊಳ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ತದನಂತರದಲ್ಲಿ ಬೇರೆ ಅನ್ಯ ಮಾರ್ಗದಿಂದ ಸುಮಾರು ಹೊತ್ತು ಸುತ್ತಾಕೊಂಡು ತದನಂತರ ಹೋಗಿ ಅವರ ಅಂತ್ಯಕ್ರಿಯೆಯನ್ನು ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಯಿತು. ಆದ್ರೆ 100 ವರ್ಷಗಳಿಂದ ತಲತಲಾಂತರದಿಂದ ಇದ್ದಂತಹ ರಸ್ತೆಯನ್ನ ಏಕಾಏಕಿ ಮುಚ್ಚಿದ್ರ ಭಾಗವಾಗಿ ಮುಸ್ಲಿಂ ಸಮುದಾಯದ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದರೆ ನಾವು ಇದೇ ರಸ್ತೆ ಮಾರ್ಗವಾಗಿನೇ ಹೋಗ್ತಿದ್ವಿ, ಆದ್ರೆ ಇಷ್ಟು ದಿನ ಇಲ್ಲದೆ ಇರ್ತಕ್ಕಂಥ ಸಮಸ್ಯೆ ಈಗ ಯಾಕೆ ಬಂತು ಅನ್ನುವಂತ ರೀತಿಯಲ್ಲಿ ಪ್ರಶ್ನೆಯನ್ನು ಕೂಡ ಮಾಡಿದ್ರು. ಮತ್ತೆ ಅದೇ ಒಂದು ಮಾರ್ಗದಿಂದ ಹೋಗ್ಬೇಕು ಅಂತೇಳಿ ಸಾಕಷ್ಟು ಹೊತ್ತು ಅಲ್ಲಿ ನಿಂತರೂ ಕೂಡ ಯಾವುದೇ ಪ್ರಯೋಜನ ಆಗ್ಲಿಲ್ಲ. ಸದ್ಯಕ್ಕಿರುವಂತ ಮಾಹಿತಿ ಪ್ರಕಾರ ಈ ಒಂದು ವಿಷಯ ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತದ ಗಮನಕ್ಕೆ ಬಂದಿದೆ ಅಂತ ಹೇಳಲಾಗ್ತದೆ. ಬಹುತೇಕ ಈ ಒಂದು ಸುದ್ದಿಯ ನಂತರದಲ್ಲಾದ್ರೂ ಅಧಿಕಾರಿಗಳು ಕ್ರಮಗಳು ಕೈಗೊಳ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ಮಮತಾ, ಧನ್ಯವಾದ ಅಮರೇಶ್ ತಮ್ಮ ಮಾಹಿತಿಗಾಗಿ.